ಮೇಡಮ್, ನೀವು ಇಲ್ಲಿದ್ದೀರಾ? ನಾನು ಒಳಗೆಲ್ಲ ಹುಡುಕಾಡ್ದೆ. ಆರಿಟವ್ರೆ ಹೇಳಿ, ಹೊರಟ್ರ ಮನೆಗೆ? ಹ್ಞೂ ಮೇಡಮ್, ಹೊರಟೆ. ಟೈಮ್ ಆಯ್ತಲ್ವ ಆಲ್ರೆಡಿ, ಅದಕ್ಕೆ ಹೋಗೋಣ ಅಂತ ಹೊರಟೆ. ಆದರೆ ನೀವು ಇಲ್ಲಿದ್ದೀರಲ್ಲ, ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಇಲ್ಲಿ ಬಂದೆ. ಸರಿ, ಕಾಯ್ತಾ ಇದ್ದೀರಾ ಮೇಡಮ್? ಹೌದು, ಇನ್ನೂ ಬರಲಿಲ್ವಲ್ಲ ಅವರು, ಅದಕ್ಕೆ ಸ್ವಲ್ಪ ಈಚೆ ಬಂದೆ, ಓಡಾಡೋಣ, ಚೆನ್ನಾಗಿದೆ ಅಲ್ವಾ ಇಲ್ಲಿ ಅಂತ. ಸರಿ ಇಟ್ಟವ್ರೆ, ಹೊರಡಿನ್ನ. ಪರವಾಗಿಲ್ಲ ಬಿಡಿ ಮೇಡಮ್, ಸರ್ ಬರೋವರೆಗೂ ಇರ್ತೀನಿ ನಾನು. ಅಯ್ಯೋ, ಏನು ಪರವಾಗಿಲ್ಲ, ನಾನು ಸುಮ್ಮನೆ ಬೇಜಾರೇ ಆಗುತ್ತೆ ಅಂತ ಒಳಗೆ ಈಚೆ ಬಂದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನೀವು ಪರವಾಗಿಲ್ಲ ಹೋಗಿ. ಅಯ್ಯೋ, ಇರಲಿ ಬಿಡಿ ಮೇಡಮ್, ಪರವಾಗಿಲ್ಲ, ಸರ್ ಬರೋವರೆಗೂ ಇರ್ತೀನಿ. ಪಾಪ ನಿಮಗೂ ಬೇಜಾರಾಗುತ್ತಲ್ವಾ? ಆ ಥರ ಏನಿಲ್ಲ. ಸರಿ ಆಯಿತು. ಮತ್ತು ಸುಭಾಷ್ ಅವ್ರು ಏನಾದರೂ ಫೋನ್ ಏನಾದರೂ ಮಾಡಿದ್ರಾ? ಅಯ್ಯೋ ಮೇಡಮ್, ಅವನೆಲ್ಲಿ ಮಾಡ್ತಾನೆ, ನಾನೇ ಮಾಡಬೇಕು. ಕಾಲ್ ಮಾಡಿದ್ದೆ ಮೇಡಮ್, ಯಾವುದೋ ಹಳ್ಳಿಗೆ ಹೋಗಿದ್ದಾನಂತೆ. ಏನು, ಹಳ್ಳಿಗ? ಯಾವ ಊರು? ಇಲ್ಲೇ ಬೆಂಗಳೂರಿಗೆ ಹತ್ರ ಮೇಡಮ್, ಚೆನ್ನಾಗಿದೆ ನೋಡೋಕೆ ವಿಲೇಜು. ಅಲ್ಲೆಲ್ಲ ಟ್ರಿಪ್ಪೆಲ್ಲ ಹೋಗ್ತಾರೆ ಎಲ್ಲರೂ. ಅಲ್ಲಿ ಹೋಗಿದ್ದಾನಂತೆ, ಏನ್ಕೋ ಅವನಿಗೆ ಬೇಜಾರಾಗ್ತಿತ್ತಂತೆ. ಅದಕ್ಕೆ ಅಲ್ಲಿ ಸ್ವಲ್ಪ ಓಡಾಡ್ಕೊಂಡು ಅಡ್ಡಾಡ್ಕೊಂಡು ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದ ಮೇಡಮ್. ಓ ಸರಿ ಸರಿ, ಹೋಗ್ಲಿ ಬಿಡಿ, ಪರವಾಗಿಲ್ಲ. ಅವ್ರಿಗೂ ಮನಸ್ಸಿಗೆ ಬೇಜಾರಾಗಿರುತ್ತಲ್ವಾ, ಹಿಂಗಾದರೂ ಸ್ವಲ್ಪ ಬೇಜಾರು ಕಳ್ಕೊಳ್ಳಿ. ಹೌದು ಮೇಡಮ್, ನಾನು ಹಾಗೆ ಅಂದ್ಕೊಂಡು ಸುಮ್ಮನೆ ಅದೇ. ಇಷ್ಟೇ ಮೇಡಮ್ ಹೇಳಿದ್ದು, ಹೊರಗಿದ್ದೀನಿ, ಒಂದೊಂದು ವಾರ ಬಂದುಬಿಡ್ತೀನಿ ಅಂತ ಹೇಳ್ದ. ಹೌದಾ, ಇನ್ನೂ ಒಂದು ವಾರನಾ? ಸರಿ ಸರಿ ಆಯಿತು, ಪರವಾಗಿಲ್ಲ ಬಿಡಿ, ಬರಲಿ ನಿಧಾನಕ್ಕೆ. ರಾಹುಲ್ ಅವ್ರು ಕೂಡ ಕೇಳ್ತಾ ಇದ್ರು. ಹೌದು, ರಾಹುಲ್ ಸರಿಗೆ ಹೇಳೋಗ್ಬೇಕಲ್ವ ಮೇಡಮ್, ಅವನು ಒಳ್ಳೆ ಲೂಸ್ ಥರ ಆಡ್ತಾನೆ. ಪರವಾಗಿಲ್ಲ ಬಿಡಿ, ಏನೂ ಆಗಲ್ಲ, ಹೇಳ್ಕೊಂಡಿರ್ತಾರೆ ಹಂಗೆ ಫೋನಲ್ಲಿ ಅವರು. ಮ್ಯಾಮ್, ಸುಭಾಷಿಗೆ ಹೇಳ್ದ ಅಲ್ಲ, ರಾಹುಲ್ ಸರಿಗೆ ಹೇಳ್ದಂಗೇನಿರಲ್ಲ, ಸುಭಾಷ್ ಹೇಳ್ಕೊಂಡಿರ್ತಾನಲ್ವ ಎಲ್ಲನೂ. ಸರಿ ಮ್ಯಾಮ್. ಮತ್ತು ಊರಲ್ಲಿ ಅಜ್ಜಿ ತಾತ ಎಲ್ಲರೂ ಚೆನ್ನಾಗಿದ್ರಾ? ನಾನು ಹೋದಾಗ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಸೋರು. ಎಲ್ಲರೂ ಚೆನ್ನಾಗಿದ್ದಾರೆ. ಅಜ್ಜಿನೂ ನಿಮ್ಮನ್ನು ಕೇಳ್ತಾ ಇದ್ರು, ನೀವು ಬರ್ಬೋದಲ್ವ ರೀಟಾ? ಬರ್ಬೋದಿತ್ತು ಹಬ್ಬಕ್ಕೆ. ಪಾಪ ಇಲ್ಲೊಬ್ಬರೇ ಏನು ಮಾಡ್ತಿದ್ರಿ? ಅಯ್ಯೋ ಪರವಾಗಿಲ್ಲ ಬಿಡಿ ಮೇಡಮ್, ನಾನು ಬೇರೆ ಯಾಕೆ, ನೀವೇ ಹೋಗಿ ಬಂದ್ರಲ್ಲ, ಅಷ್ಟೇ ಖುಷಿ ಆಯ್ತು ನನಗೆ. ಪರವಾಗಿಲ್ಲ ಬಿಡಿ. ಎಲ್ಲ ರೀಟವ್ರೆ, ಏನು ಹಿಂಗಂತೀರಾ? ನೀವು ಇವಾಗ ನಮ್ಮ ಮನೆಯವ್ರು ಇದ್ದಂಗೆ ಅಲ್ವಾ? ನೀವು ಒಂದು ಹಬ್ಬಕ್ಕೆ ಬಂದಿದ್ರೆ ಚೆನ್ನಾಗಿರೋದಪ್ಪ. ನೀವೇ ಬರಲೇ ಇಲ್ಲ ನೋಡಿ, ನಾನು ಹೇಳಿ ಹೋಗಿದ್ದೆ ಅಲ್ವಾ, ಬನ್ನಿ ರೀಟವ್ರೆ, ರಾಹುಲ್ ಅವ್ರು ಬಂದರೆ ಅಂತ. ಹಾಂ ಮೇಡಮ್, ನೀವೇನೋ ಹೇಳೋಗಿದ್ರಿ, ಆದರೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಮತ್ತು ರಾಹುಲ್ ಸರು ಆಫೀಸ್ ಸ್ವಲ್ಪ ಕೆಲಸ ಹೇಳಿದರು, ಹಾಗಾಗಿ ಎಲ್ಲೂ ಬರೋಕ್ಕಾಗಲಿಲ್ಲ. ಹೌದಾ, ಯಾಕಂತೆ? ಅಲ್ಲ, ಹಬ್ಬಕ್ಕೆ ರಜಾ ಕೊಡ್ಬೇಕು ತಾನೇ ಅವರು? ಅಯ್ಯೋ ಹಂಗಲ್ಲ ಮೇಡಮ್, ಹಂಗಲ್ಲ. ಹಬ್ಬಕ್ಕೆ ಸರ್ ರಜಾ ಕೊಟ್ಟಿದ್ದರು, ಹಬ್ಬದ ನೆಕ್ಸ್ಟ್ ದಿನಕ್ಕೆ ಇದೆಲ್ಲ ಕೆಲಸ ಇಟ್ಟಿದ್ರು. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ನೆಕ್ಸ್ಟ್ ದಿನಕ್ಕೆ ಏನೋ ಪಾರ್ಟಿ ಮಾಡೋಣ ಅಂತೆಲ್ಲ ಹೇಳಿದ್ರು. ಅಂದರೆ ಅಲ್ಲೇ ನನ್ನ ಫ್ರೆಂಡ್ ಬರ್ತಡೇ ಇತ್ತು, ಹಾಗಾಗಿ ಅದಕ್ಕೆ ನಾನೇನು ಮಾಡಿದೆ, ಹಬ್ಬದ ದಿನವೇ ಇನ್ನೇನು ಪಿ ಜಿಲೇ ಇರ್ತೀನಲ್ವಾ, ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ. ನೆಕ್ಸ್ಟ್ ದಿನ ರಜಾ ತಗೊಂಡಿದ್ದೆ ಮ್ಯಾಮ್. ಓ ಹೌದಾ, ಸರಿ ಸರಿ ಆಯಿತು ಮ್ಯಾಮ್. ಸರ್ ಬಂದರು. ಓ ಸರಿ ರೀಟವ್ರೆ, ನೀವೇ ನೋಡಿ ಪಾಪ, ನಿಮಗೆ ಲೇಟ್ ಆಗುತ್ತೆ. ಸರಿ ಮೇಡಮ್, ನಾನಿನ್ನು ಬರ್ತೀನಿ. ಬಾಯ್ ಮ್ಯಾಮ್. ಓ ರೀಟವ್ರೆ, ಏನು ಸಮಾಚಾರ? ಇದೇನು ಇಷ್ಟೊತ್ತಾದ್ರೂ ಮನೆಗೆ ಹೋಗಿಲ್ಲ? ಅದು ಸರ್, ಮೇಡಮ್ ಒಬ್ಬರೇ ಇದ್ರಲ್ವಾ, ಅಂದರೆ ಒಬ್ಬರೇ ಅಂತಲ್ಲ, ನೀವಿನ್ನೂ ಬಂದಿರಲಿವಲ್ಲ, ಅದಕ್ಕೆ ನೀವು ಬಂದಮೇಲೆ ಹೋಗೋಣ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಸರ್. ಓ ಹೌದಾ, ಥ್ಯಾಂಕ್ ಯು ರೀಟವ್ರೆ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಪರವಾಗಿಲ್ಲ ಸರ್, ಇಷ್ಟಕ್ಕೆಲ್ಲ ಥ್ಯಾಂಕ್ಸಾಗಿ ಹೇಳ್ತೀರಾ? ಆಗಲ್ಲ ರೀಟವ್ರೆ, ನೀವು ಅದೆಷ್ಟು ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊತೀರಾ. ನಮ್ಮನೆಗಂತೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದೀರಾ. ಮುಂಚೆ ಆಗಿದ್ರು, ಇವಾಗಲೂ ಹಾಗೆ ಇದ್ದೀರಾ. ಯು ಆರ್ ರಿಯಲಿ ಗ್ರೇಟ್ ರೀಟಾ. ಅಯ್ಯೋ ಸರ್, ಇದೆಲ್ಲ ಸ್ವಲ್ಪ ಥ್ಯಾಂಕ್ ಯು ಸರ್. ಸರಿ ಆಯಿತು, ನೀವು ನೋಡಿ, ಲೇಟ್ ಆಗ್ತಿದೆ ಆಲ್ರೆಡಿ. ಹೌದು ಸರ್. ಸರ್ ಬರ್ತೀನಿ ಸರ್. ಮೇಡಮ್ ಬರ್ತೀನಿ. ರೀಟವ್ರೆ, ಸರಿ, ಹುಷಾರಾಗಿ ಹೋಗಿ ಬನ್ನಿ. ಓಕೆ ಮ್ಯಾಮ್. ಏನು ಮೇಡಮ್ ಸಮಾಚಾರ? ಏನು ಹೊರಗಡೆ ಬಂದು ಕೂತ್ಬಿಟ್ಟಿದ್ದೀರಾ?
ಅಯ್ಯೋ ಏನು ಮಾಡೋದು, ಒಳಗೆ ತುಂಬ ಬೇಜಾರಾಗ್ತಿತ್ತು. ಹಾಗಾಗಿ ಹೊರಗೆ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಹಾಗೆ ಬಂದೆ. ಯಾಕ್ರಿ ನಮ್ಮ ಮನೆ ಅಷ್ಟೊಂದು ಬೇಜಾರಾಗೋ ಥರ ಇದೆಯಾ? ಅಯ್ಯೋಯ್ಯೋ ಹಂಗಲ್ಲ ರಾಹುಲ್ ಅವರೇ, ಯಾಕೋ ಗೊತ್ತಿಲ್ಲ. ಹಂಗೆ ನಿನ್ನೆ ಊರಿಂದ ಬಂದಲ್ವಾ, ಅಜ್ಜಿ ತಾತ ಅಪ್ಪ ಅಮ್ಮ ತುಂಬ ನೆನಪಾಗ್ತಿದ್ರು, ಅದಕ್ಕೆ ಬಂದೆ ಅಷ್ಟೆ. ಓ ಹಾಗೆ ಹಂಗೆ. ಸರಿ ನಡೀರಿ ಒಳಗೆ, ಹೊಟ್ಟೆ ಹಶು ಆಗ್ತಿದೆ. ಏನು ಅಡುಗೆ ಮಾಡಿದ್ದೀರಾ? ಬನ್ನಿ ಹೇಳ್ತೀನಿ. ಇವಾಗಲೇ ಹೇಳ್ರಿ, ಪರವಾಗಿಲ್ಲ. ನೀವೇನು ಆಫೀಸಿಂದ ಬಂದ ತಕ್ಷಣ ಹಿಂಗೆ ಕೂತ್ಕೊಳ್ತೀರಾ? ಎದ್ದು ನಡೀರಿ ಒಳಗೆ. ನೀವು ಕೂತಿದ್ದೀರಲ್ಲ ಅದಕ್ಕೆ ನಾನು ಕೂತ್ಕೊಂಡೆ. ಸರಿ ಬನ್ನಿ ಒಳಗೆ, ಸುಸ್ತಾಗಿರ್ತೀರ. ನೀರು ಜ್ಯೂಸ್ ಏನಾದರೂ ಕೊಡಿವ್ರಂತೆ, ಆಮೇಲೆ ಊಟ ಮಾಡಿ. ಆಯಿತು ನಡೀರಿ. ಮತ್ತೆ ಇನ್ನೇನು ಸಮಾಚಾರ? ಎಲ್ಲಿ ನಮ್ಮ ಸುಭಾಷಪ್ಪ ಕಾಣಿಸ್ತಾ ಇಲ್ಲ? ಅಯ್ಯೋ ಅವ್ರು ಅದು ಯಾವುದೋ ಊರಿಗೆ ಹೋಗ್ತೀನಿ ಅಂತ ಹೋದ್ರಲ್ಲ. ಏನೋ ಯಾವ ಊರಿಗೆ? ಅದೇ ರೀ, ಯಾವುದೋ ಊರು ಗೊತ್ತಿಲ್ಲ, ಯಾವುದೋ ಹಳ್ಳಿ ಕಡೆ ಎಲ್ಲೋ ಹೋಗ್ತೀನಿ, ಮನಸ್ಸು ಸರಿ ಇಲ್ಲ ಅಂತ ಬೆಳಗ್ಗೆನೇ ಹೇಳ್ಬಿಟ್ಟು ಹೋದರು. ನಿಮಗೂ ಹೇಳಿ ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ನಿಮಗೆ ಫೋನ್ ಮಾಡಿಲ್ಲ, ಹೇಳಿರ್ತಾರೆ ಅಂತ. ಹೇಳೇ ಇಲ್ವಾ? ಅಯ್ಯೋ ನನ್ನ ಮಗ ನಂಗೆ ಏನೂ ಹೇಳಿಲ್ಲ. ನಾವೆಲ್ಲ ಎಲ್ಲಿ ನೆನ್ಪಿರ್ತೀವಿ ಬಿಡು ಅವನಿಗೆ. ಮಗ ಕುಡಿಯೋಕ್ಕಿಲ್ಲ ಆಗಲ್ಲ ಅಂದ್ಬಿಟ್ಟು ಅಲ್ಲೋಗೋಣ. ಬರಲಿ ಮಾಡ್ತೀನಿ ಅವನಿಗೆ. ಪಾಪ ರೀ, ಕುಡ್ದಿರ್ಲಿಲ್ಲ ಬೆಳಗ್ಗೆ, ಅವ್ರು ಕುಡ್ದಿರ್ಲಿಲ್ಲ. ನಿಮ್ಮ ಮುಂದೆ ಕುಡಿತಾನ ಅವನು, ಹೊರಗಡೆ ಕುಡಿಬೋದೇನೋ. ಏನು ಮಾಡೋದ್ರಿ ಅವನಿಗೆ? ಯಾವ ಕುಡಿಯೋದೊಂದು ಹ್ಯಾಬಿಟ್ ಮಾಡ್ಕೊಬಿಟ್ಟವನೇ. ನನಗಂತೂ ತಲೆ ಕೆಟ್ಟಂಗಾಗಿದೆ. ಆಫೀಸ್ಗೂ ಬರಲ್ಲ, ಬೇಡ ಬರೋದೇ ಬೇಡ, ಮನೇಲೇ ಇರಲಿ. ಮನೇಲಾದರೂ ಇರ್ತಾನ, ಎಲ್ಲೋ ಹೋಗೋಣ ಅಲ್ಲೇ. ಅಷ್ಟೇ ಆದರೂ ಅವ್ರ ಮನಸ್ಸಿಗೂ ಬೇಜಾರಾಗಿರುತ್ತಲ್ವಾ, ಹಾಗಾಗಿ ಹೋಗಿರ್ತಾರೆ. ಹೋಗ್ಲಿ ಬಿಡಿ, ಏನೋ ಮನಸ್ಸು ಸ್ವಲ್ಪ ಫ್ರೀ ಆಗುತ್ತೆ ಅಂತ ಹೊರಗಡೆ ಎಲ್ಲೋ ಹಳ್ಳಿ ಕಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರಲ್ವಾ, ಬರ್ತಾರೆ. ಏನಾಗುತ್ತೋ ಏನೋ, ನನ್ನ ಮಗ ಕುಡ್ಕೊಂಬಂದಿಲ್ಲ ಅಂದರೆ ಸಾಕಷ್ಟೇ ನನಗೆ. ಎಲ್ಲಾದರೂ ಬಿದ್ದು ಎದ್ದು ಬರ್ತಾನೆ ಅನ್ನೋದೇ ನನ್ನ ಟೆನ್ಷನು. ಕಾಲ್ ಮಾಡಬೇಕು ಅವನಿಗೆ. ಸರಿ. ಮತ್ತೆ ನೀವು ಇಷ್ಟು ಜನ ಕಾಣಿಸ್ತಾ ಇದ್ದೀರಾ? ನೀವೀಗ ಶುರು ಮಾಡ್ಕೊಂಡ್ರಾ? ನಡೀರಿ ಒಳಗೆ. ಯಾಕೆ ಬೇಬಿ ಕೋಪ ಮಾಡ್ಕೋತೀಯಾ? ನಿಜ ಅಲ್ವಾ ಹೇಳಿದ್ದು ನಾನು? ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಆಯ್ತಾಯ್ತು, ನೀವು ಬನ್ನಿ, ಹಿಂಗೆ ಕೆಣ್ಣೆ ಎಲ್ಲ ಗಿನ್ಬೇಡಿ. ಏನು ಲಕ್ಷ್ಮಿ ಅವರೇ, ಏನು ಹಿಂಗೆ ಓಡೋಗ್ಬಿಟ್ರಿ? ಅಲ್ಲ ರೀ, ಸುಮ್ಮನೆ ಒಳಗೆ ಬನ್ನಿ. ನೀವು ಯಾವಾಗಲೂ ಹಿಂಗೆ ಮಾಡ್ತೀರಾ. ಬನ್ನಿ. ಆಯಿತು ಬಿಡಮ್ಮ, ಬರ್ತೀನಿ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನೆನ್ನೆ ವೀಡಿಯೋ ಹಾಕೋಕ್ಕಾಗಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಏನು ಮಾಡೋದು, ಸ್ವಲ್ಪ ಪ್ರಾಬ್ಲಮ್ ಅವಾಗವಾಗ ಆಗ್ತಾನೆ ಇರುತ್ತೆ. ಪ್ರಾಬ್ಲಮ್ ಏನೂ ಇಲ್ಲದೆ ಇದ್ದಾಗ, ಅಂದರೆ ಕೆಲಸ ಏನು ಬೇರೆ ಏನೂ ಜಾಸ್ತಿ ಇಲ್ಲದೆ ಇದ್ದಾಗ ಹಾಕ್ಬೋದು. ಆದರೆ ತುಂಬ ಕಾಲೇಜ್ದದ್ದು ಇದು ಕೆಲಸ ಬಂದುಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ. ನೋಡೋಣ, ಆದರೆ ದಿನ 2-3 ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಸರಿ ಆಯಿತು, ಬರ್ತೀವಿ. ಹೇಳ್ದಂಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕತೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಬಾಯ್.